ಮುನಿರತ್ನ ವಿರುದ್ಧ ಡಿಕೆ ಸುರೇಶ್ ಕಿಡಿಕಿಡಿಯಾಗಿದ್ದಾರೆ. ಡಿಕೆ ರವಿ ಪ್ರತಿಮೆ ನಿರ್ಮಾಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುನಿರತ್ನ ವಿರುದ್ಧ ಡಿಕೆ ಸುರೇಶ್ ಕಿಡಿಕಿಡಿಯಾಗಿದ್ದಾರೆ. ನನಗೆ ಕೊರಂಗು ಮುನಿರತ್ನನ ಪ್ರತಿಮೆ ಮಾಡಕ್ಕೆ ಮನವಿ ಬಂದಿದೆ ಅಂತ ಹೇಳಿದ್ದಾರೆ. ಕಬ್ಬಿಣದ ಪ್ರತಿಮೆ ಮಾಡುವ ಮನವಿ ಬಂದಿದೆ. ರೇಪಿಸ್ಟ್ ಮುನಿರತ್ನ ಬಗ್ಗೆ ನಾನೇನ್ ಮಾತನಾಡೋದು ಅಂತ ಕಿಡಿಕಿಡಿಯಾಗಿದ್ದಾರೆ. ವಿಧಾನಸೌಧದಿಂದ ಮುನಿರತ್ನನ ಹೊರಗೆ ಹಾಕಬೇಕು, ಮುನಿರತ್ನಗೆ ಒಕ್ಕಲಿಗರ ಮೇಲೆ ಯಾಕೆ ಪ್ರೀತಿ ಬಂತು ಅಂತ ಮುನಿರತ್ನ ವಿರುದ್ಧ ಡಿಕೆ ಸುರೇಶ್ ಹಿಗ್ಗಾಮುಗ್ಗಾ ವಾಗ್ದಾಳಿ ನಡೆಸಿದ್ದಾರೆ. ಕೊರಂಗು ಮುನಿರತ್ನ ಇಡೋದು, ಸ್ಟ್ಯಾಚ್ಯೂ ಮಾಡಿ ಕಬ್ಬಿಣದ ಪ್ರತಿಮೆ ಮಾಡಿ ಅಂತೇಳಿ ಮನವಿ ಬಂದಿದೆ. ಜನ ಬಂದಿದ್ದಾರೆ ಬೆಂಗಳೂರಲ್ಲಿ ಮಾಡಿ ಅಂತ. ಇವರಿಬ್ರು ಡಾನ್ ಅಲ್ವಾ? ಕೊರಂಗು ಮುನಿರತ್ನ ಇಡೋದು, ಸ್ಟ್ಯಾಚ್ಯೂ ಮಾಡಿ ಕಬ್ಬಿಣದ ಪ್ರತಿಮೆ ಮಾಡಿ ಅಂತೇಳಿ ಮನವಿ ಬಂದಿದೆ. ಜನ ಬಂದಿದ್ದಾರೆ ಬೆಂಗಳೂರಲ್ಲಿ ಮಾಡಿ ಅಂತ. ಇವರಿಬ್ರು ಡಾನ್ ಅಲ್ವಾ? ಕೊರಂಗು ಮುನಿರತ್ನ ಇಡೋದು, ಸ್ಟ್ಯಾಚ್ಯೂ ಮಾಡಿ ಕಬ್ಬಿಣದ ಪ್ರತಿಮೆ ಮಾಡಿ ಅಂತೇಳಿ ಮನವಿ ಬಂದಿದೆ. ಜನ ಬಂದಿದ್ದಾರೆ ಬೆಂಗಳೂರಲ್ಲಿ ಮಾಡಿ ಅಂತ. ಇವರಿಬ್ರು ಡಾನ್ ಅಲ್ವಾ? ಕೊರಂಗು ಮುನಿರತ್ನ ಇಡೋದು, ಸ್ಟ್ಯಾಚ್ಯೂ ಮಾಡಿ ಕಬ್ಬಿಣದ ಪ್ರತಿಮೆ ಮಾಡಿ ಅಂತೇಳಿ ಮನವಿ ಬಂದಿದೆ. ಜನ ಬಂದಿದ್ದಾರೆ ಬೆಂಗಳೂರಲ್ಲಿ ಮಾಡಿ ಅಂತ. ಇವರಿಬ್ರು ಡಾನ್. ಮುನಿರತ್ನ ವಿರುದ್ಧ ಡಿಕೆ ಸುರೇಶ್ ಕಿಡಿಕಿಡಿಯಾಗಿದ್ದಾರೆ. ಡಿಕೆ ರವಿ ಪ್ರತಿಮೆ ನಿರ್ಮಾಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುನಿರತ್ನ ವಿರುದ್ಧ ಡಿಕೆ ಸುರೇಶ್ ಕಿಡಿಕಿಡಿಯಾಗಿದ್ದಾರೆ. ನನಗೆ ಕೊರಂಗು ಮುನಿರತ್ನನ ಪ್ರತಿಮೆ ಮಾಡಕ್ಕೆ ಮನವಿ ಬಂದಿದೆ ಅಂತ ಹೇಳಿದ್ದಾರೆ. ಕಬ್ಬಿಣದ ಪ್ರತಿಮೆ ಮಾಡುವ ಮನವಿ ಬಂದಿದೆ. ರೇಪಿಸ್ಟ್ ಮುನಿರತ್ನ ಬಗ್ಗೆ ನಾನೇನ್ ಮಾತನಾಡೋದು ಅಂತ ಕಿಡಿಕಿಡಿಯಾಗಿದ್ದಾರೆ. ವಿಧಾನಸೌಧದಿಂದ ಮುನಿರತ್ನನ ಹೊರಗೆ ಹಾಕಬೇಕು, ಮುನಿರತ್ನಗೆ ಒಕ್ಕಲಿಗರ ಮೇಲೆ ಯಾಕೆ ಪ್ರೀತಿ ಬಂತು ಅಂತ ಮುನಿರತ್ನ ವಿರುದ್ಧ ಡಿಕೆ ಸುರೇಶ್ ಹಿಗ್ಗಾಮುಗ್ಗಾ ವಾಗ್ದಾಳಿ ನಡೆಸಿದ್ದಾರೆ. ಕೊರಂಗು ಮುನಿರತ್ನ ಇಡೋದು, ಸ್ಟ್ಯಾಚ್ಯೂ ಮಾಡಿ ಕಬ್ಬಿಣದ ಪ್ರತಿಮೆ ಮಾಡಿ ಅಂತೇಳಿ ಮನವಿ ಬಂದಿದೆ. ಜನ ಬಂದಿದ್ದಾರೆ ಬೆಂಗಳೂರಲ್ಲಿ ಮಾಡಿ ಅಂತ. ಇವರಿಬ್ರು ಡಾನ್ ಅಲ್ವಾ? ಕೊರಂಗು ಮುನಿರತ್ನ ಇಡೋದು, ಸ್ಟ್ಯಾಚ್ಯೂ ಮಾಡಿ ಕಬ್ಬಿಣದ ಪ್ರತಿಮೆ ಮಾಡಿ ಅಂತೇಳಿ ಮನವಿ ಬಂದಿದೆ. ಜನ ಬಂದಿದ್ದಾರೆ ಬೆಂಗಳೂರಲ್ಲಿ ಮಾಡಿ ಅಂತ. ಇವರಿಬ್ರು ಡಾನ್ ಅಲ್ವಾ? ಕೊರಂಗು ಮುನಿರತ್ನ ಇಡೋದು, ಸ್ಟ್ಯಾಚ್ಯೂ ಮಾಡಿ ಕಬ್ಬಿಣದ ಪ್ರತಿಮೆ ಮಾಡಿ ಅಂತೇಳಿ ಮನವಿ ಬಂದಿದೆ. ಜನ ಬಂದಿದ್ದಾರೆ ಬೆಂಗಳೂರಲ್ಲಿ ಮಾಡಿ ಅಂತ. ಇವರಿಬ್ರು ಡಾನ್ ಅಲ್ವಾ? ಕೊರಂಗು ಮುನಿರತ್ನ ಇಡೋದು, ಸ್ಟ್ಯಾಚ್ಯೂ ಮಾಡಿ ಕಬ್ಬಿಣದ ಪ್ರತಿಮೆ ಮಾಡಿ ಅಂತೇಳಿ ಮನವಿ ಬಂದಿದೆ. ಜನ ಬಂದಿದ್ದಾರೆ ಬೆಂಗಳೂರಲ್ಲಿ ಮಾಡಿ ಅಂತ. ಇವರಿಬ್ರು ಡಾನ್. ಮುನಿರತ್ನ ವಿರುದ್ಧ ಡಿಕೆ ಸುರೇಶ್ ಕಿಡಿಕಿಡಿಯಾಗಿದ್ದಾರೆ. ಡಿಕೆ ರವಿ ಪ್ರತಿಮೆ ನಿರ್ಮಾಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುನಿರತ್ನ ವಿರುದ್ಧ ಡಿಕೆ ಸುರೇಶ್ ಕಿಡಿಕಿಡಿಯಾಗಿದ್ದಾರೆ. ನನಗೆ ಕೊರಂಗು ಮುನಿರತ್ನನ ಪ್ರತಿಮೆ ಮಾಡಕ್ಕೆ ಮನವಿ ಬಂದಿದೆ ಅಂತ ಹೇಳಿದ್ದಾರೆ. ಕಬ್ಬಿಣದ ಪ್ರತಿಮೆ ಮಾಡುವ ಮನವಿ ಬಂದಿದೆ. ರೇಪಿಸ್ಟ್ ಮುನಿರತ್ನ ಬಗ್ಗೆ ನಾನೇನ್ ಮಾತನಾಡೋದು ಅಂತ ಕಿಡಿಕಿಡಿಯಾಗಿದ್ದಾರೆ. ವಿಧಾನಸೌಧದಿಂದ ಮುನಿರತ್ನನ ಹೊರಗೆ ಹಾಕಬೇಕು, ಮುನಿರತ್ನಗೆ ಒಕ್ಕಲಿಗರ ಮೇಲೆ ಯಾಕೆ ಪ್ರೀತಿ ಬಂತು ಅಂತ ಮುನಿರತ್ನ ವಿರುದ್ಧ ಡಿಕೆ ಸುರೇಶ್ ಹಿಗ್ಗಾಮುಗ್ಗಾ ವಾಗ್ದಾಳಿ ನಡೆಸಿದ್ದಾರೆ. ಕೊರಂಗು ಮುನಿರತ್ನ ಇಡೋದು, ಸ್ಟ್ಯಾಚ್ಯೂ ಮಾಡಿ ಕಬ್ಬಿಣದ ಪ್ರತಿಮೆ ಮಾಡಿ ಅಂತೇಳಿ ಮನವಿ ಬಂದಿದೆ. ಜನ ಬಂದಿದ್ದಾರೆ ಬೆಂಗಳೂರಲ್ಲಿ ಮಾಡಿ ಅಂತ. ಇವರಿಬ್ರು ಡಾನ್ ಅಲ್ವಾ? ಕೊರಂಗು ಮುನಿರತ್ನ ಇಡೋದು, ಸ್ಟ್ಯಾಚ್ಯೂ ಮಾಡಿ ಕಬ್ಬಿಣದ ಪ್ರತಿಮೆ ಮಾಡಿ ಅಂತೇಳಿ ಮನವಿ ಬಂದಿದೆ. ಜನ ಬಂದಿದ್ದಾರೆ ಬೆಂಗಳೂರಲ್ಲಿ ಮಾಡಿ ಅಂತ. ಇವರಿಬ್ರು ಡಾನ್ ಅಲ್ವಾ? ಕೊರಂಗು ಮುನಿರತ್ನ ಇಡೋದು, ಸ್ಟ್ಯಾಚ್ಯೂ ಮಾಡಿ ಕಬ್ಬಿಣದ ಪ್ರತಿಮೆ ಮಾಡಿ ಅಂತೇಳಿ ಮನವಿ ಬಂದಿದೆ. ಜನ ಬಂದಿದ್ದಾರೆ ಬೆಂಗಳೂರಲ್ಲಿ ಮಾಡಿ ಅಂತ. ಇವರಿಬ್ರು ಡಾನ್ ಅಲ್ವಾ? ಕೊರಂಗು ಮುನಿರತ್ನ ಇಡೋದು, ಸ್ಟ್ಯಾಚ್ಯೂ ಮಾಡಿ ಕಬ್ಬಿಣದ ಪ್ರತಿಮೆ ಮಾಡಿ ಅಂತೇಳಿ ಮನವಿ ಬಂದಿದೆ. ಜನ ಬಂದಿದ್ದಾರೆ ಬೆಂಗಳೂರಲ್ಲಿ ಮಾಡಿ ಅಂತ. ಇವರಿಬ್ರು ಡಾನ್.
ಮುನಿರತ್ನ ವಿರುದ್ಧ ಡಿಕೆ ಸುರೇಶ್ ಕಿಡಿಕಿಡಿಯಾಗಿದ್ದಾರೆ. ಡಿಕೆ ರವಿ ಪ್ರತಿಮೆ ನಿರ್ಮಾಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುನಿರತ್ನ ವಿರುದ್ಧ ಡಿಕೆ ಸುರೇಶ್ ಕಿಡಿಕಿಡಿಯಾಗಿದ್ದಾರೆ. ನನಗೆ ಕೊರಂಗು ಮುನಿರತ್ನನ ಪ್ರತಿಮೆ ಮಾಡಕ್ಕೆ ಮನವಿ ಬಂದಿದೆ ಅಂತ ಹೇಳಿದ್ದಾರೆ. ಕಬ್ಬಿಣದ ಪ್ರತಿಮೆ ಮಾಡುವ ಮನವಿ ಬಂದಿದೆ. ರೇಪಿಸ್ಟ್ ಮುನಿರತ್ನ ಬಗ್ಗೆ ನಾನೇನ್ ಮಾತನಾಡೋದು ಅಂತ ಕಿಡಿಕಿಡಿಯಾಗಿದ್ದಾರೆ. ವಿಧಾನಸೌಧದಿಂದ ಮುನಿರತ್ನನ ಹೊರಗೆ ಹಾಕಬೇಕು, ಮುನಿರತ್ನಗೆ ಒಕ್ಕಲಿಗರ ಮೇಲೆ ಯಾಕೆ ಪ್ರೀತಿ ಬಂತು ಅಂತ ಮುನಿರತ್ನ ವಿರುದ್ಧ ಡಿಕೆ ಸುರೇಶ್ ಹಿಗ್ಗಾಮುಗ್ಗಾ ವಾಗ್ದಾಳಿ ನಡೆಸಿದ್ದಾರೆ. ಕೊರಂಗು ಮುನಿರತ್ನ ಇಡೋದು, ಸ್ಟ್ಯಾಚ್ಯೂ ಮಾಡಿ ಕಬ್ಬಿಣದ ಪ್ರತಿಮೆ ಮಾಡಿ ಅಂತೇಳಿ ಮನವಿ ಬಂದಿದೆ. ಜನ ಬಂದಿದ್ದಾರೆ ಬೆಂಗಳೂರಲ್ಲಿ ಮಾಡಿ ಅಂತ. ಇವರಿಬ್ರು ಡಾನ್ ಅಲ್ವಾ? ಕೊರಂಗು ಮುನಿರತ್ನ ಇಡೋದು, ಸ್ಟ್ಯಾಚ್ಯೂ ಮಾಡಿ ಕಬ್ಬಿಣದ ಪ್ರತಿಮೆ ಮಾಡಿ ಅಂತೇಳಿ ಮನವಿ ಬಂದಿದೆ. ಜನ ಬಂದಿದ್ದಾರೆ ಬೆಂಗಳೂರಲ್ಲಿ ಮಾಡಿ ಅಂತ. ಇವರಿಬ್ರು ಡಾನ್ ಅಲ್ವಾ? ಕೊರಂಗು ಮುನಿರತ್ನ ಇಡೋದು, ಸ್ಟ್ಯಾಚ್ಯೂ ಮಾಡಿ ಕಬ್ಬಿಣದ ಪ್ರತಿಮೆ ಮಾಡಿ ಅಂತೇಳಿ ಮನವಿ ಬಂದಿದೆ. ಜನ ಬಂದಿದ್ದಾರೆ ಬೆಂಗಳೂರಲ್ಲಿ ಮಾಡಿ ಅಂತ. ಇವರಿಬ್ರು ಡಾನ್ ಅಲ್ವಾ? ಕೊರಂಗು ಮುನಿರತ್ನ ಇಡೋದು, ಸ್ಟ್ಯಾಚ್ಯೂ ಮಾಡಿ ಕಬ್ಬಿಣದ ಪ್ರತಿಮೆ ಮಾಡಿ ಅಂತೇಳಿ ಮನವಿ ಬಂದಿದೆ. ಜನ ಬಂದಿದ್ದಾರೆ ಬೆಂಗಳೂರಲ್ಲಿ ಮಾಡಿ ಅಂತ. ಇವರಿಬ್ರು ಡಾನ್. ಮುನಿರತ್ನ ವಿರುದ್ಧ ಡಿಕೆ ಸುರೇಶ್ ಕಿಡಿಕಿಡಿಯಾಗಿದ್ದಾರೆ. ಡಿಕೆ ರವಿ ಪ್ರತಿಮೆ ನಿರ್ಮಾಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುನಿರತ್ನ ವಿರುದ್ಧ ಡಿಕೆ ಸುರೇಶ್ ಕಿಡಿಕಿಡಿಯಾಗಿದ್ದಾರೆ. ನನಗೆ ಕೊರಂಗು ಮುನಿರತ್ನನ ಪ್ರತಿಮೆ ಮಾಡಕ್ಕೆ ಮನವಿ ಬಂದಿದೆ ಅಂತ ಹೇಳಿದ್ದಾರೆ. ಕಬ್ಬಿಣದ ಪ್ರತಿಮೆ ಮಾಡುವ ಮನವಿ ಬಂದಿದೆ. ರೇಪಿಸ್ಟ್ ಮುನಿರತ್ನ ಬಗ್ಗೆ ನಾನೇನ್ ಮಾತನಾಡೋದು ಅಂತ ಕಿಡಿಕಿಡಿಯಾಗಿದ್ದಾರೆ. ವಿಧಾನಸೌಧದಿಂದ ಮುನಿರತ್ನನ ಹೊರಗೆ ಹಾಕಬೇಕು, ಮುನಿರತ್ನಗೆ ಒಕ್ಕಲಿಗರ ಮೇಲೆ ಯಾಕೆ ಪ್ರೀತಿ ಬಂತು ಅಂತ ಮುನಿರತ್ನ ವಿರುದ್ಧ ಡಿಕೆ ಸುರೇಶ್ ಹಿಗ್ಗಾಮುಗ್ಗಾ ವಾಗ್ದಾಳಿ ನಡೆಸಿದ್ದಾರೆ. ಕೊರಂಗು ಮುನಿರತ್ನ ಇಡೋದು, ಸ್ಟ್ಯಾಚ್ಯೂ ಮಾಡಿ ಕಬ್ಬಿಣದ ಪ್ರತಿಮೆ ಮಾಡಿ ಅಂತೇಳಿ ಮನವಿ ಬಂದಿದೆ. ಜನ ಬಂದಿದ್ದಾರೆ ಬೆಂಗಳೂರಲ್ಲಿ ಮಾಡಿ ಅಂತ. ಇವರಿಬ್ರು ಡಾನ್ ಅಲ್ವಾ? ಕೊರಂಗು ಮುನಿರತ್ನ ಇಡೋದು, ಸ್ಟ್ಯಾಚ್ಯೂ ಮಾಡಿ ಕಬ್ಬಿಣದ ಪ್ರತಿಮೆ ಮಾಡಿ ಅಂತೇಳಿ ಮನವಿ ಬಂದಿದೆ. ಜನ ಬಂದಿದ್ದಾರೆ ಬೆಂಗಳೂರಲ್ಲಿ ಮಾಡಿ ಅಂತ. ಇವರಿಬ್ರು ಡಾನ್ ಅಲ್ವಾ? ಕೊರಂಗು ಮುನಿರತ್ನ ಇಡೋದು, ಸ್ಟ್ಯಾಚ್ಯೂ ಮಾಡಿ ಕಬ್ಬಿಣದ ಪ್ರತಿಮೆ ಮಾಡಿ ಅಂತೇಳಿ ಮನವಿ ಬಂದಿದೆ. ಜನ ಬಂದಿದ್ದಾರೆ ಬೆಂಗಳೂರಲ್ಲಿ ಮಾಡಿ ಅಂತ. ಇವರಿಬ್ರು ಡಾನ್ ಅಲ್ವಾ? ಕೊರಂಗು ಮುನಿರತ್ನ ಇಡೋದು, ಸ್ಟ್ಯಾಚ್ಯೂ ಮಾಡಿ ಕಬ್ಬಿಣದ ಪ್ರತಿಮೆ ಮಾಡಿ ಅಂತೇಳಿ ಮನವಿ ಬಂದಿದೆ. ಜನ ಬಂದಿದ್ದಾರೆ ಬೆಂಗಳೂರಲ್ಲಿ ಮಾಡಿ ಅಂತ. ಇವರಿಬ್ರು ಡಾನ್. ಮುನಿರತ್ನ ವಿರುದ್ಧ ಡಿಕೆ ಸುರೇಶ್ ಕಿಡಿಕಿಡಿಯಾಗಿದ್ದಾರೆ. ಡಿಕೆ ರವಿ ಪ್ರತಿಮೆ ನಿರ್ಮಾಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುನಿರತ್ನ ವಿರುದ್ಧ ಡಿಕೆ ಸುರೇಶ್ ಕಿಡಿಕಿಡಿಯಾಗಿದ್ದಾರೆ. ನನಗೆ ಕೊರಂಗು ಮುನಿರತ್ನನ ಪ್ರತಿಮೆ ಮಾಡಕ್ಕೆ ಮನವಿ ಬಂದಿದೆ ಅಂತ ಹೇಳಿದ್ದಾರೆ. ಕಬ್ಬಿಣದ ಪ್ರತಿಮೆ ಮಾಡುವ ಮನವಿ ಬಂದಿದೆ. ರೇಪಿಸ್ಟ್ ಮುನಿರತ್ನ ಬಗ್ಗೆ ನಾನೇನ್ ಮಾತನಾಡೋದು ಅಂತ ಕಿಡಿಕಿಡಿಯಾಗಿದ್ದಾರೆ. ವಿಧಾನಸೌಧದಿಂದ ಮುನಿರತ್ನನ ಹೊರಗೆ ಹಾಕಬೇಕು, ಮುನಿರತ್ನಗೆ ಒಕ್ಕಲಿಗರ ಮೇಲೆ ಯಾಕೆ ಪ್ರೀತಿ ಬಂತು ಅಂತ ಮುನಿರತ್ನ ವಿರುದ್ಧ ಡಿಕೆ ಸುರೇಶ್ ಹಿಗ್ಗಾಮುಗ್ಗಾ ವಾಗ್ದಾಳಿ ನಡೆಸಿದ್ದಾರೆ. ಕೊರಂಗು ಮುನಿರತ್ನ ಇಡೋದು, ಸ್ಟ್ಯಾಚ್ಯೂ ಮಾಡಿ ಕಬ್ಬಿಣದ ಪ್ರತಿಮೆ ಮಾಡಿ ಅಂತೇಳಿ ಮನವಿ ಬಂದಿದೆ. ಜನ ಬಂದಿದ್ದಾರೆ ಬೆಂಗಳೂರಲ್ಲಿ ಮಾಡಿ ಅಂತ. ಇವರಿಬ್ರು ಡಾನ್ ಅಲ್ವಾ? ಕೊರಂಗು ಮುನಿರತ್ನ ಇಡೋದು, ಸ್ಟ್ಯಾಚ್ಯೂ ಮಾಡಿ ಕಬ್ಬಿಣದ ಪ್ರತಿಮೆ ಮಾಡಿ ಅಂತೇಳಿ ಮನವಿ ಬಂದಿದೆ. ಜನ ಬಂದಿದ್ದಾರೆ ಬೆಂಗಳೂರಲ್ಲಿ ಮಾಡಿ ಅಂತ. ಇವರಿಬ್ರು ಡಾನ್ ಅಲ್ವಾ? ಕೊರಂಗು ಮುನಿರತ್ನ ಇಡೋದು, ಸ್ಟ್ಯಾಚ್ಯೂ ಮಾಡಿ ಕಬ್ಬಿಣದ ಪ್ರತಿಮೆ ಮಾಡಿ ಅಂತೇಳಿ ಮನವಿ ಬಂದಿದೆ. ಜನ ಬಂದಿದ್ದಾರೆ ಬೆಂಗಳೂರಲ್ಲಿ ಮಾಡಿ ಅಂತ. ಇವರಿಬ್ರು ಡಾನ್ ಅಲ್ವಾ? ಕೊರಂಗು ಮುನಿರತ್ನ ಇಡೋದು, ಸ್ಟ್ಯಾಚ್ಯೂ ಮಾಡಿ ಕಬ್ಬಿಣದ ಪ್ರತಿಮೆ ಮಾಡಿ ಅಂತೇಳಿ ಮನವಿ ಬಂದಿದೆ. ಜನ ಬಂದಿದ್ದಾರೆ ಬೆಂಗಳೂರಲ್ಲಿ ಮಾಡಿ ಅಂತ. ಇವರಿಬ್ರು ಡಾನ್.